ಆ, ಇವತ್ತಿನ ರಾಜಕಾರಣದಲ್ಲಿ ಮೊದಲಿನಂತೆ ಏನಿಲ್ಲ ಅಂತೇಳಿ ಧೈರ್ಯವಾಗಿ ಹೇಳ್ಬಲ್ಲೆ. ಯಾಕಂದ್ರೆ ಆಧುನಿಕವಾಗಿ ಈಗಿನ ರಾಜ್ಯ ಸರ್ಕಾರದಲ್ಲಿ ಬಹಳ ಬದಲಾವಣೆ ಆಗ್ತಾ ಇದೆ. ಈಗಾಗಲೇ ಸಚಿವ ಸಂಪುಟವನ್ನ ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ಇವತ್ತಿನ ದಿನ ಅದು ಹೈಕಮಾಂಡ್ಗೆ ಬಿಟ್ಟಿದ್ದು. ಯಾರು ಒಂದು ಡಿಸಿಷನ್ ತಗೊಳ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ಮಾತ್ರ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಅಂತ ನಾನಂತ ಹೇಳೋದಕ್ಕೆ ಬಯಸ್ತೇನೆ. ಇಲ್ವಲ್ಲ, ಅವ್ರು ಏನ್ ಹೇಳಿದಾರೆ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲೂ ಕೂಡ ಆತರ ಯಾವುದೇ ನಮ್ಮ ವಿರೋಧ ಪಕ್ಷಗಳು ಹೇಳಿದ್ರು ಕೂಡ ಅದನ್ನ ನಾವು ಸಹಿಸೋದಿಲ್ಲ. ಏನ್ ಹೇಳಿದರೆ ಅದನ್ನ ಮಾಡ್ತಾ ಇದ್ದಾರೆ. ಇವಾಗ್ಲೂ ಕೂಡ ಅವರು ನಮ್ಮ AICCಯ ಒಂದು ನಿರ್ಣಯ ಮೇಲೆ ಅವರು ಕೂಡ ಅದರ ಬದ್ಧತೆಯಾಗಿ ಇರ್ತಾರೆ ಅಂತ ನಾನು ಧೈರ್ಯವಾಗಿ ಹೇಳ್ಬೋದು. ಅದೇ ಹೇಳ್ತಾ ಇದೀವಲ್ಲ, ನಮ್ಮ ಎಲ್ಲ ಪತ್ರಕರ್ತ ಮಿತ್ರರಿಗೆ ನಾನು ಹೇಳೋದಿಷ್ಟೇ, ನಾವು ಯಾರು ನಮ್ಮ DK ಶಿವಕುಮಾರ್ ಸಾಹೇಬ್ರಾಗಿರ್ಲಿ, ಸಿದ್ದರಾಮಯ್ಯ ಅವರಾಗಿರ್ಲಿ, ನಮ್ಗೆಲ್ಲರೂ ಒಂದೇ. ನಮ್ಮ ನಾಯಕರು ಅವರು, ಈ ರಾಷ್ಟ್ರದ ನಾಯಕರು ಅವರು. ನಮ್ಮ ರಾಷ್ಟ್ರದ ನಾಯಕರನ್ನ ನಾವು AICCಯ ಅವರ ನಿರ್ಣಯದಂತೆ ಅವರು CM ಮಾಡ್ಲಿಕ್ಕೆ ಹೊರಟಿದ್ದಾರೆ. ಈ ಮೂಲಕ ಹೈಕಮಾಂಡ್ಗೆ ಈ ಗೊಂದಲವನ್ನ ಸರಿಪಡಿಸಲಿಕ್ಕೆ ಏನು ಅನಿಸಿಕೆ? ನಮ್ಮ ಪಕ್ಷದಲ್ಲಿ ನಮ್ದೇ ಆದ ಸ್ಟ್ರಾಟಜಿ ಇರುತ್ತೆ, ಮತ್ತೆ ನಿರ್ಣಯಗಳಿರುತ್ತೆ, ನಮ್ಮ ಲೀಡರ್ಗಳಿರ್ತಾರೆ, ಅವ್ರು ಕುತ್ಕೊಂಡು ಬಗೆಹರಿಸ್ತಾರೆ. ಅದರಲ್ಲಿ ಬೇರೊಂದು ಮಾತೇನಿಲ್ಲ.